बिहार के जिस भी परिवार के पास सरकारी नौकरी नहीं है, अनिवार्य रूप से उन परिवार में नौकरी जो है दी जाएगी। ಬಿಹಾರದಲ್ಲಿ ಆರ್ಜೆಡಿ ಪಕ್ಷದ ನಾಯಕ ಮಾಡಿರೋ ಘೋಷಣೆ ಕೇಳಿದ್ರೆ ಅಬ್ಬಬ್ಬಾ, ಈ ಘೋಷಣೆ ಬಂದರೆ ಸಾಕು ಅಂತ ಅನಿಸುತ್ತೆ. ಆದರೆ ಇದನ್ನು ಜಾರಿ ಮಾಡೋದು ಅಸಾಧ್ಯ. ಜಾರಿ ಮಾಡಿದ್ದೇ ಆದರೆ ಇದನ್ನು ಬರೀ ಬಿಹಾರದಲ್ಲ, ದೇಶಾದ್ಯಂತ ಜಾರಿ ಮಾಡಿದರೆ ದೇಶದ ಬಜೆಟ್ನಲ್ಲಿ ಕಾಲ್ಭಾಗ ಹಣವನ್ನು ಉಳಿಸಿಬಿಡಬಹುದು. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿಯಾದಂಥ ಘೋಷಣೆ. ಇದನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ, ಆದರೆ ತೇಜಸ್ವಿ ಯಾದವ್ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಏನು, ಅದ್ಯಾಕೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಇದೆ ಅನ್ನೋದಾದರೆ, ಬಿಹಾರದಲ್ಲಿ ಇನ್ನೇನು ಚುನಾವಣೆ ನವೆಂಬರ್ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ, 14ಕ್ಕೆ ಹೊಸ ಸರ್ಕಾರವೇ ರಚನೆ ಆಗುತ್ತೆ. ಈ ಬಿಹಾರದಲ್ಲಿ ಆರ್ಜೆಡಿ, ಕಾಂಗ್ರೆಸ್ ಮೈತ್ರಿ, ಒಂದಷ್ಟು ಸಣ್ಣ ಪುಟ್ಟ ಪಕ್ಷಗಳು CPI, ML, CPIM ಇವೆಲ್ಲ ಇದೆ. ಇಲ್ಲಿ ಘೋಷಣೆ ಮಾಡಿರೋದು ಅಂದರೆ ಪ್ರತಿಯೊಂದು ಮನೆಗೂ ಒಂದೊಂದು ಸರ್ಕಾರಿ ಉದ್ಯೋಗ ಅಂತ. ಅದು ಆರ್ಜೆಡಿ ಅದರ ಮಿತ್ರ ಪಕ್ಷಗಳು ಅಧಿಕಾರಕ್ಕೆ ಬಂದಂಥ 20 ತಿಂಗಳಲ್ಲೇ ಬಿಹಾರದ ಪ್ರತಿಯೊಂದು ಮನೆಗೆ ಒಂದು ಸರ್ಕಾರಿ ಉದ್ಯೋಗ. ಇದನ್ನು ಕೊಡೋದಕ್ಕಾದರೂ ಸಾಧ್ಯನಾ ಅನ್ನೋ ಲೆಕ್ಕಾಚಾರ ನೋಡಿದರೆ ಖಂಡಿತ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಕೊಡ್ತಾರೋ, ಎಲ್ಲಿಂದ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಕೊಟ್ಟಿದ್ದೇ ಆದರೆ ಹೇಗೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನು ಪ್ರತಿ ರಾಜ್ಯಗಳು ಫಾಲೋ ಮಾಡಿದರೆ ಸೂಪರ್ ಆಗಿರುತ್ತೆ. ಯಾಕಂದರೆ ನೋಡಿ, ಪ್ರತಿ ಮನೆಗೂ ಒಂದು ಸರ್ಕಾರಿ ಉದ್ಯೋಗ ಅಂತ ಆದರೆ ಆ ಮನೆಯವರು ಸರ್ಕಾರದ ಯಾವುದೇ ಉಚಿತ ಪ್ರಯೋಜನಗಳನ್ನು ಪಡ್ಕೊಳ್ಳೋ ಹಾಗಿಲ್ಲ. ಬಿಹಾರದಲ್ಲಿ ಹೆಚ್ಚು ಕಡಿಮೆ 1.5 ಕೋಟಿ ಜನ ಸರ್ಕಾರದ ಉಚಿತ ಏನು ಪ್ರಯೋಜನಗಳಿದೆ ಅದೆಲ್ಲವನ್ನ ಪಡ್ಕೋತಾ ಇದ್ದಾರೆ. ಅಂದರೆ ಸರ್ಕಾರ ಪ್ರತಿ ವರ್ಷ ಹೆಚ್ಚು ಕಡಿಮೆ ಒಂದು 50,000 ಕೋಟಿಗಿಂತ ಹೆಚ್ಚು ಹಣವನ್ನು ಜನರ ಉಚಿತ ಯೋಜನೆಗಳಿಗೇನೆ ಕೊಡ್ತಾ ಇದೆ. ಹೀಗಿರುವಾಗ ಸರ್ಕಾರಿ ಉದ್ಯೋಗ ಪ್ರತಿ ಮನೆಗೂ ಆದರೆ ಸರ್ಕಾರಿ ಉದ್ಯೋಗ ಇರುವಂಥ ಮನೆಗೆ ಯಾವುದೇ ಸರ್ಕಾರದ ಉಚಿತ ಯೋಜನೆಗಳನ್ನು ಕೊಡೋದಿಲ್ಲ. ಅನ್ಲೆಸ್ ಕೆಲವೊಂದು ಈ ವಿಧವಾ ವೇತನ ಅನ್ನುವಂಥದ್ದು ಇರ್ಬೋದು, ಇಲ್ಲ ಅಂತ ಹೇಳಿದರೆ ಕೆಲವೊಂದು ಸಂದರ್ಭಗಳಲ್ಲಾದಂಥ ಅವಘಡಗಳಲ್ಲಿ ಕೊಡುವಂಥ ವೇತನಗಳು, ಅವಘಡಗಳಾದಾಗ ಕುಟುಂಬವನ್ನು ಕಳ್ಕೊಂಡವ್ರಿಗೆ ತೀರಾ ಅಂತಹ ವೇತನಗಳನ್ನು ಬಿಟ್ಟರೆ ಸಹಜವಾಗಿರುವಂಥ ಪಿಂಚಣಿಗಳು ಯಾವುದನ್ನು ಕೂಡ ಸರ್ಕಾರಿ ಉದ್ಯೋಗಿಗಳ ಮನೆಗೆ ಕೊಡುವ ಹಾಗಿಲ್ಲ. ಹಾಗಾಗಿ ಪ್ರತಿ ಮನೆಗೊಂದು ಸರ್ಕಾರಿ ಉದ್ಯೋಗನ ಕೊಟ್ಟರೆ ಅದೊಂಥರ ಜಾಬ್ ಸೇಫ್ಟಿ, ಉದ್ಯೋಗ ಸುರಕ್ಷತೆ ಅಂತ ಹೇಳಬಹುದು. ಹಾಗಾಗಿ ಆ ಮನೆಗೆ ಯಾವುದೇ ಸರ್ಕಾರಿ ಬೇರೆ ಬೇರೆ ಪಿಂಚಣಿಗಳನ್ನು ಕೊಡೋದಿಲ್ಲ. ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ಪ್ರತಿ ಮನೆಗೂ ಸರ್ಕಾರಿ ಉದ್ಯೋಗ ಕೊಟ್ಟರೆ ಆಗ ಬೇರೆಲ್ಲವನ್ನ ಕೂಡ ಕಟ್ ಮಾಡಬಹುದು. ಅಂದರೆ ಇದನ್ನು ತೇಜಸ್ವಿ ಯಾದವ್ ಯೋಚನೆ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಜನಸಾಮಾನ್ಯರು ಅದನ್ನು ಯೋಚನೆ ಮಾಡ್ತಾರೆ. ಯಾಕಂದರೆ ಆ ರೀತಿ ಪ್ರತಿ ಕುಟುಂಬಕ್ಕೂ ಯಾರ್ಯಾರಿಗೆ ಸರ್ಕಾರಿ ಉದ್ಯೋಗ ಇದೆಯೋ ಅವ್ರ ಮನೆಯವರು ಬೇರೆ ಸರ್ಕಾರದ ಪ್ರಯೋಜನಗಳನ್ನು ಪಡೆದುಕೊಳ್ಳೋ ಹಾಗಿಲ್ಲ. ಇದು ಪ್ರತಿ ರಾಜ್ಯಗಳಲ್ಲೂ ಕೂಡ ಅಪ್ಲೈ ಆಗಿಬಿಟ್ರೆ, ಯಾಕಂದರೆ ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಆದ ನಂತರ, ಗೆದ್ದ ನಂತರ ಈ ಒಂದು ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಗೆದ್ದ ನಂತರ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿದೆ. ಇದೇ ಗ್ಯಾರಂಟಿಗಳನ್ನು ಇಲ್ಲಿನ ಗೃಹಲಕ್ಷ್ಮಿಯನ್ನು ಅಲ್ಲಿ ಮಹಾಲಕ್ಷ್ಮಿ ಅಂತ ಮಾಡಿದರು, ಗೆದ್ದಿದ್ದು ಆಯಿತು. ಇದೇ ರೀತಿ ಈಗ ಬಿಹಾರದಲ್ಲಿ ಆರ್ಜೆಡಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಪಕ್ಷ. ಹಾಗೆ ನೋಡಿದರೆ BJPಗಿಂತ 1 ಸ್ಥಾನ ಹೆಚ್ಚನ್ನೇ ಕಳೆದ ಬಾರಿ ಗೆದ್ದಿದೆ ಆರ್ಜೆಡಿ. ಹಾಗಾಗಿ ಈಗ ಈ ಒಂದು ಗ್ಯಾರಂಟಿಯ ಮೂಲಕ, ಈ ಪ್ರತಿ ಮನೆಗೆ ಗೌರ್ಮೆಂಟ್ ಜಾಬ್ ಅನ್ನುವ ಗ್ಯಾರಂಟಿ ಮೂಲಕ ಕಳೆದ ಬಾರಿ 75 ಸ್ಥಾನಗಳನ್ನು 243ರಲ್ಲಿ ಆರ್ಜೆಡಿ ಗೆದ್ದಿದೆ. BJP ಗೆದ್ದಿದ್ದು 74, 1 ಸ್ಥಾನ ಕಡಿಮೆನೆ. ಹಾಗಾಗಿ ಕಾಂಗ್ರೆಸ್, ಆರ್ಜೆಡಿ, CPML ಈ ಮಿತ್ರ ಪಕ್ಷಗಳು ಗೆದ್ದಿದ್ದೇ ಆದರೆ ಬಿಹಾರದಲ್ಲಿ ಪ್ರತಿ ಮನೆಗೆ ಗೌರ್ಮೆಂಟ್ ಜಾಬ್ ಅಂಥೇಳಿ ಜನ ವೋಟ್ ಹಾಕ್ತಾರೆ. ಯಾಕಂದರೆ ಈ ಗ್ಯಾರಂಟಿಗಳನ್ನು ಕೊಡೋಕ್ಕಾಗುತ್ತೋ ಬಿಡುತ್ತೋ, ಆದರೆ ನಮ್ಮ ಅಕೌಂಟಿಗೆ 2,000 ಬರುತ್ತೆ ಅನ್ನುವಂಥ ಒಂದು ಘೋಷಣೆಯನ್ನು ಕೇಳಿದ ಕೂಡಲೇ ಕರ್ನಾಟಕದಲ್ಲೊಂದು ಸಂಚಲನ ಆಯಿತು. ಆ ಸಂಚಲನದಿಂದಾನೇ ಗೆಲ್ಲೋದಕ್ಕೆ ಕೂಡ ಸಾಧ್ಯ ಆಯಿತು ಅನ್ನೋದನ್ನು ಅವಲೋಕನ ಕೂಡ ಮಾಡಲಾಗತ್ತೆ. ಅದೇ ರೀತಿ ಈಗ ಬಿಹಾರದಲ್ಲಿ ಕೊನೆಯ ಕ್ಷಣದಲ್ಲಿ ಮಾಡಿರುವಂಥ ಘೋಷಣೆ ಅಂದರೆ BJP JDU ಅಧಿಕಾರದಲ್ಲಿದೆ, ಅವರು ಕೊಡ್ತಾ ಇರುವಂಥ ಘೋಷಣೆಗಳು ಈಗಾಗಲೇ ಜನರಿಗೆ ತಲುಪ್ತಾ ಇದೆ. ಅಂದರೆ
ಏನು ಗ್ಯಾರಂಟಿಗಳನ್ನು RJD ಕಾಂಗ್ರೆಸ್ ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಇವರಿಗಾಗಲೇ ಕೊಡೋಕೆ ಶುರು ಮಾಡ್ತಾ ಇದ್ದಾರೆ. ಈ ಉಚಿತಗಳೆಲ್ಲ ಸಿಗ್ತಾ ಇರೋದ್ರಿಂದ ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ RJD ಕಾಂಗ್ರೆಸ್ ಯೋಚನೆ ಮಾಡಿ ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗ ಅಂತ ಹೇಳ್ತಾ ಇದೆ. ಬಟ್ ಇದು ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂದರೆ ಬಿಹಾರದಲ್ಲಿ ಹೆಚ್ಚು ಕಡಿಮೆ ಸರ್ಕಾರಿ ಉದ್ಯೋಗಗಳನ್ನೇ ಜಾಸ್ತಿ ಮಾಡಬೇಕಾಗಿ ಬರಬಹುದು. ಅಷ್ಟು ಸರ್ಕಾರಿ ಉದ್ಯೋಗಗಳಂತೂ ಖಂಡಿತ ಇಲ್ಲ. ಏನು ಅಂದರೆ ಒಂದಷ್ಟು ಅರೆಕಾಲಿಕ ಸರ್ಕಾರಿ ಉದ್ಯೋಗಿಗಳು, ಇಲ್ಲಾಂದರೆ ಏನು ಕೆಲವೊಬ್ಬರಿಗೆ ಮುಂದಿನ ದಿನಗಳಲ್ಲಿ ತಗೋತೀವಿ ಅಂತ ಗುತ್ತಿಗೆ ಆಧಾರದ ಮೇಲೆ ಏನಾದರೂ ಕೊಡೋದಕ್ಕೆ ಸಾಧ್ಯ ಇದೆ. ಅದನ್ನೇ ನಂಬ್ಕೊಂಡು ಅವರು ನಮಗೆ ಸರ್ಕಾರಿ ಉದ್ಯೋಗ ಸಿಕ್ತು ಅಂತ ಅಂದ್ಕೊಂಡು ಏನಾದರೂ ಆ ಸರ್ಕಾರದ ಏನು ಗ್ಯಾರಂಟಿ ಕಾರ್ಡ್ ಏನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೊಟ್ಟರು ಆ ರೀತಿಯ ಕಾರ್ಡನ್ನು ಇಟ್ಕೊಂಡು ಸರ್ಕಾರ ಗ್ಯಾರಂಟಿ ಕೊಟ್ಟು ನಿಮ್ಮ ಕುಟುಂಬಕ್ಕೆ ಮುಂದೆ ಉದ್ಯೋಗ ಕೊಡ್ತೀವಿ ಅನ್ನುವಂಥದ್ದು ಒಂದು ತಾತ್ಕಾಲಿಕ ಗ್ಯಾರಂಟಿಯನ್ನು ಕೊಟ್ಟೇನಾದರೂ ಮುಂದೂಡಬಹುದು. ಬಟ್ ಇದನ್ನೇನಾದರೂ ಈ ಕರ್ನಾಟಕದಲ್ಲೇ ಇದನ್ನು ಅಂದಾಜು ಮಾಡಲಾಗಿತ್ತು. ಈ ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರ ನಡೆಸೋಕೆ ಸಾಧ್ಯ ಇಲ್ಲ ಅಂತ ಸ್ವತಃ ಪ್ರಧಾನಿ ಮೋದಿ ಅವರೇ ಹೇಳಿದರು. ಇದು ಸರ್ಕಾರ ದಿವಾಳಿ ಆಗುತ್ತೆ, ಈ ರೀತಿ ಪ್ರತಿ ಮನೆಗೆ 2,000 ಕೊಟ್ಟರೆ ಉಚಿತ ಬಸ್ಸು, ಯುವ ನಿಧಿ, ಗೃಹ ಜ್ಯೋತಿ ಇವನ್ನ ಕೊಡ್ತಾ ಹೋದರೆ ಅನ್ನಭಾಗ್ಯ ಸೇರ್ಕೊಂಡು ಎಷ್ಟು 1,000 ಕೋಟಿ ಬೇಕು, ಇದು ಸಾಧ್ಯನೇ ಇಲ್ಲ ಅಂದಿತ್ತು. ಆದರೆ ಕಾಂಗ್ರೆಸ್ ಅದನ್ನು ಸಾಧ್ಯ ಮಾಡಿ ತೋರಿಸ್ತು. ಈಗ ಇದನ್ನು ಬಿಹಾರದಲ್ಲೇನಾದರೂ ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗನ ಗ್ಯಾರಂಟಿ ಕೊಟ್ಟು ತೋರಿಸಿದ್ರೆ ಇದು ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಹಬ್ಬುವಂಥ ಸಾಧ್ಯತೆ ಖಂಡಿತ ಇದೆ. ಯಾಕಂದರೆ ಎಲ್ರಿಗೂ ಸರ್ಕಾರಿ ಉದ್ಯೋಗ ಬೇಕು, ಜಾಬ್ ಸೇಫ್ಟಿಗೋಸ್ಕರ. ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಟ್ಟರೆ ಅದು ಬೇರೆ ರಾಜ್ಯಗಳಲ್ಲೇನಾದರೂ ಇಂಪ್ಲಿಮೆಂಟ್ ಆದರೆ ಖಂಡಿತ ಸರ್ಕಾರಕ್ಕೆ ಹಣ ಉಳಿತಾಯ ಆಗುತ್ತೆ. ಯಾಕೆಂದರೆ ಬೇರೆ ಯೋಜನೆಗಳಲ್ಲಿ ಹೋಗುವ ಹಣವನ್ನೆಲ್ಲ ಅಲ್ಲಿ ಕಟ್ ಮಾಡ್ಬೋದು. ಒಟ್ಟಾರೆ ಘೋಷಣೆ ಅಂತೂ ಒಂಥರ ಕ್ರಾಂತಿಕಾರಿ ಘೋಷಣೆ ರೀತಿ ಇದೆ, ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ. ಈ ಕರ್ನಾಟಕದಲ್ಲೇ ಉದಾಹರಣೆಗೆ ತಗೊಳ್ಳಿ. ಕರ್ನಾಟಕದಲ್ಲಿ ನೀವು 1.5 ಕೋಟಿ ಉದ್ಯೋಗನ ಸರ್ಕಾರಿ ಉದ್ಯೋಗನ ಕೊಡಬೇಕಾಗುತ್ತೆ ಕರ್ನಾಟಕದಲ್ಲಿ. ಅಂದರೆ ಹೌಸ್ ಹೋಲ್ಡ್ಸ್ಗೆ ಪ್ರತಿ ಮನೆಗೊಂದರಂತೆ ಉದ್ಯೋಗ ಕೊಡ್ತೀರಾ ಅಂದರೆ 1.5 ಕೋಟಿ ಪ್ಲಸ್ ಅದಕ್ಕಿಂತ ಹೆಚ್ಚು ಕೂಡ ಕೊಡಬೇಕಾಗುತ್ತೆ. 2 ಕೋಟಿಯವರೆಗೂ ಸರ್ಕಾರಿ ಉದ್ಯೋಗಗಳು. ಎಲ್ಲಿ ನೀವು 1 ವರ್ಷದಲ್ಲಿ ಅವ್ರು ಹೇಳ್ತಾ ಇರೋದು 20 ತಿಂಗಳಲ್ಲಿ ಕೊಡ್ತೀವಿ ಅಂದರೆ 1.5 ವರ್ಷದಲ್ಲಿ ಕೊಡ್ತೀವಿ ಅಂತ. 1.5 ವರ್ಷದಲ್ಲಿ ಇರೋ ಉದ್ಯೋಗಗಳ ಜೊತೆಗೆ ಬಿಹಾರದಲ್ಲೇನಾದರೂ ಒಂದು 5 ಕೋಟಿ ಹೊಸ ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕಾಗುತ್ತಾ? ಸಾಧ್ಯ ಇಲ್ಲ. ಪ್ರೈವೇಟ್ ಜಾಬ್ಸನ್ನೇ ಸೃಷ್ಟಿ ಮಾಡೋಕ್ಕಾಗಲ್ಲ. ಹಂಗಾಗಿ ಅದರಲ್ಲಿ ಸರ್ಕಾರಿ ಉದ್ಯೋಗಗಳು ಸೃಷ್ಟಿ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಘೋಷಣೆ ಅಂತೂ ಚೆನ್ನಾಗಿದೆ. ಜನ ಏನಾದರೂ ಇದಕ್ಕೆ ಮರಳಾದರೆ ಈಗಾಗಲೇ BJPಯವರು ಇದ್ರ ವಿರುದ್ಧ ಮಾತಾಡಬಹುದು. ಅದು ಕ್ಯಾಲ್ಕುಲೇಟ್ ಮಾಡಿ ಹೇಗೆ ಕೊಡ್ತೀರಾ ಏನು ಅನ್ನೋ ಪ್ರಶ್ನೆ ಕೇಳಬಹುದು. ಅದಕ್ಕೆ RJD ಕಾಂಗ್ರೆಸ್ನವ್ರು ನೋಡಿ ಕರ್ನಾಟಕದಲ್ಲೂ ನೀವು ಹೇಳಿದ್ರಿ ಎಷ್ಟು ಕೊಡೋಕ್ಕಾಗುತ್ತೆ ನಿಮಗೆ, ಗ್ಯಾರಂಟಿ ಕೊಡೋದಕ್ಕಾಗುತ್ತಾ, ಇಷ್ಟೆಲ್ಲ ದಿವಾಳಿ ಆಗಿಬಿಡ್ತೀರಾ ಅಂತ ಅಂದಿದ್ರಿ. ನಾವು ಮಾಡಿ ತೋರಿಸ್ತೀವಿ, ನಮ್ಮ ಸರ್ಕಾರ ಬಂದಮೇಲೆ ನಾವು ತೋರಿಸ್ತೀವಿ ನೋಡಿ. ನಾವು ಅದನ್ನು ಮಾಡಿಕೊಂಡೆ ತೆಲಂಗಾಣ ಕೂಡ ಆ ಘೋಷಣೆಗಳ ಜೊತೆಗೇ ಗೆದ್ದಿದ್ದೀವಿ. ಹಾಗಾಗಿ ಇಲ್ಲೂ ಮಾಡ್ತೀವಿ. ನಾವು ಮಾಡೋವರೆಗೂ ನೋಡಿ, ಜನ ನಮಗೆ ಮತ ಕೊಟ್ಟರೆ ಖಂಡಿತ ನಾವು ಸರ್ಕಾರ ಬಂದ 20 ತಿಂಗಳಲ್ಲಿ ಪ್ರತಿ ಮನೆಗೊಂದು ಸರ್ಕಾರಿ ಉದ್ಯೋಗನ ಕೊಡ್ತೀವಿ ಅಂತ ಹೇಳಬಹುದು. ಬಟ್ ಇದನ್ನು ನೋಡಬೇಕಾಗುತ್ತೆ ಹೇಗೆ ಕೊಡ್ತಾರೆ, ಏನು ಮಾಡ್ತಾರೆ ಅಂತ. ಬಟ್ ಸದ್ಯಕ್ಕಂತೂ ಇದು ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾದರೂ ಮ್ಯಾಜಿಕ್ ಆಗುತ್ತಾ ಅಂತ. ಇದು ತೇಜಸ್ವಿ ಯಾದವ್ ಅವರ ಘೋಷಣೆ ಸದ್ಯ ಭಾರಿ ಚರ್ಚೆಗೆ ಗ್ರಾಸ ಆಗೋದ್ರಲ್ಲಿ ಅನುಮಾನ ಇಲ್ಲ. चुनाव के नोटिफिकेशन के बाद बिहार के जिस भी परिवार के पास सरकारी नौकरी नहीं है, ऐसे हर परिवारों को एक नया अधिनियम बना करके अनिवार्य रूप से उन परिवार में नौकरी जो है दी जाएगी. यानी सरकार बनते ही इन्होंने 20 साल तक कोई नौकरी नहीं दी, कोई रोजगार नहीं दी, लेकिन सरकार बनते ही 20 दिनों के अंदर ये अधिनियम बनाया जाएगा और 20 महीने में ऐसा कोई बिहार का घर नहीं बचेगा जिसके पास सरकारी नौकरी नहीं होगी. यानी सरकार बनते ही 20 दिनों के अंदर अधिनियम बनाएंगे और 20 महीनों के अंदर जिस परिवार में भी सरकारी नौकरी नहीं है, तेजस्वी उस हर परिवार को एक सरकारी नौकरी दिलाने का काम करेगा. ये हम लोग आप जानते हैं, कोई प्रमाण देने की जरूरत नहीं है.
और ये जो हम घोषणा जो कर रहे हैं, बहुत लोगों का सवाल होगा कैसे होगा, कब होगा, क्या तरीका है। ये सवाल उस समय भी पूछा गया था 20 में, और उस समय भी हमने कहा था कि ये साइंटिफिक रूप से हम लोगों ने अध्ययन किया है।